ಸೊ ಇವತ್ತು ಒಂದೇ ದಿನ ಇವತ್ತಿಗೆ ಬಂದಿರುವಂತಹ ದೃಢಪಟ್ಟಿರುವಂತಹ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 11. ಸೊ ದಾವಣಗೆರೆ ಸೇರಿ 2 ಪಾಸಿಟಿವ್ ಕೇಸ್ಗಳು ಕೂಡ ಈಗ ಸಂಜೆ ಬರ್ತಾ ಇರೋದು. ಬೆಳಿಗ್ಗೆಯಿಂದಲೂ ಕೂಡ ನಾವು ಬಂದಿರುವಂತಹ ರಿಪೋರ್ಟ್ಗಳನ್ನು ನೋಡ್ತಾ ಇದ್ರೆ ಒಟ್ಟು 11 ಪಾಸಿಟಿವ್ ಕೇಸ್ಗಳು ದೃಢಪಡ್ತಾ ಇದೆ. ಈ ಮೂಲಕವಾಗಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 534ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 11 ಕೇಸ್ಗಳು ಇವತ್ತು ಬಂದಿರೋದು. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 534ಕ್ಕೆ ಏರಿಕೆಯಾಗಿದೆ. ಜೊತೆಗೆ ಗ್ರೀನ್ ಝೋನ್ ನಲ್ಲಿದ್ದಂತಹ ದಾವಣಗೆರೆಯಲ್ಲೂ ಕೂಡ ಈಗ ಸೋಂಕು ಕಾಣಿಸಿಕೊಂಡಿರೋದೇ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಕಾರಣ ರಾಜ್ಯ ಸರ್ಕಾರ ಗ್ರೀನ್ ಝೋನ್ಗಳಲ್ಲಿ ಸಡಿಲವನ್ನ ಮಾಡಿದೆ, ಕೆಲಸವನ್ನ ಮಾಡೋಕ್ ಬಿಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಒಂದು ಕೇಸ್ ಗ್ರೀನ್ ಝೋನ್ ನಲ್ಲಿ ಈ ರೀತಿಯಾಗಿ ಕಾಣಿಸ್ಕೊಂಡಿದೆ ಅಂದಾಗ ಸಡಿಲವನ್ನ ಮಾಡಿದಾಗ ಹೇಗೆ ಪರಿಸ್ಥಿತಿ ಆಗುತ್ತೆ. ಮೈಸೂರಲ್ಲಿ ಇನ್ನೊಂದು ಕೇಸ್ ಈಗ ಪತ್ತೆಯಾಗಿರೋದು. ಸೊ ಮೈಸೂರಲ್ಲಿ ಇಲ್ಲಿವರೆಗೂ ಕೂಡ ಇರಲಿಲ್ಲ, ಒಂದೆರಡು ದಿನಗಳಿಂದ. ಈಗ ಮತ್ತೆ ಮೈಸೂರಿನಲ್ಲಿ ಒಂದು ಕೇಸ್ ದೃಢಪಡ್ತಾ ಇದೆ. ಅದು ನಂಜನಗೂಡಿನ ಕೇಸ್ ಮೂಲಕನ ಇಲ್ಲ ತಬ್ಲಿಗಿದ ಯಾವುದು ಅಂತ ನೋಡೋಣ. ಮೈಸೂರಿನಲ್ಲಿ ಇನ್ನೊಂದು ಕೇಸ್ ಈಗ ದೃಢಪಡ್ತಾ ಇದೆ, ಇನ್ನೊಂದು ಕೇಸ್ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಮೈಸೂರಿನಲ್ಲಿ ಈಗ 2-3 ದಿನಗಳಿಂದಲೂ ಕೂಡ ಮೈಸೂರಿನಲ್ಲಿ ಯಾವುದೇ ಕೇಸ್ಗಳು ಬಂದಿರಲಿಲ್ಲ, ದೃಢಪಟ್ಟಿರಲಿಲ್ಲ. ಈಗ ಮತ್ತೊಂದು ಕೇಸ್ ಈಗ ಮೈಸೂರಿನಿಂದ ಬರ್ತಾ ಇರೋದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಸೊ ಎಲ್ಲವೂ ಕೂಡ ಸೈಲೆಂಟ್ ಆದಾಗ ಮತ್ತೆ ಏಕಾಏಕಿಯಾಗಿ ಧುತ್ತಂತ ಮೈಸೂರಿನಲ್ಲಿ ಕಾಣಿಸ್ಕೊಂಡಿರೋದು ಈಗ ಆತಂಕಕ್ಕಿದೆ. ಸೊ ಬೆಳಗ್ಗೆ 9 ಕೇಸ್ಗಳಿದ್ವು, ದೃಢಪಟ್ಟಿತ್ತು. ಈಗ ಸಂಜೆ 2 ಕೇಸ್ಗಳು ದೃಢಪಟ್ಟಿದೆ. ಈ ಮೂಲಕವಾಗಿ ಒಟ್ಟು 11 ಕೇಸ್ಗಳು ಇವತ್ತು ದೃಢಪಡ್ತಾ ಇದೆ. ದಾವಣಗೆರೆಯಲ್ಲಿ ಒಂದು, ಮೈಸೂರಿನಲ್ಲಿ ಮಾತ್ರ ಹೊಸ ಕೇಸ್ಗಳು ಪತ್ತೆಯಾಗ್ತಾ ಇದೆ. ದಾವಣಗೆರೆಯಲ್ಲಂತೂ ಗ್ರೀನ್ ಝೋನ್ ಇದ್ದಂಥ ಜಿಲ್ಲೆಯಲ್ಲಿ ಈಗ ಏಕಾಏಕಿಯಾಗಿ ಕಾಣಿಸ್ಕೊಂಡಿದ್ದೆ ಬಹುದೊಡ್ಡ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈ ಮೈಸೂರಿನ ಕೇಸ್ ಯಾವುದು ಅಂತ ನೋಡೋಣ. ಮೈಸೂರಿನಲ್ಲೂ ಕೂಡ 2 ಇತ್ತು, ಒಂದು ತಬ್ಲಿಗಿ, ಇನ್ನೊಂದು ಕಡೆಗೆ ನಂಜನಗೂಡಿಂದು. ಸೊ ಹಾಗಾಗಿ ಇನ್ನು ಕಲಬುರಗಿಯಲ್ಲಿ 8 ಪಾಸಿಟಿವ್ ಕೇಸ್. ಬೆಳಗ್ಗೆ ಬಂದಂತಹ ವರದಿಗಳೇನಿತ್ತು ಆ ವರದಿಗಳ ಪ್ರಕಾರ ಈಗ ಕಲಬುರಗಿಯಲ್ಲಿ ಒಟ್ಟು 8 ಕೇಸ್ಗಳು ದೃಢಪಡ್ತಾ ಇದೆ. ದಾವಣಗೆರೆಯಲ್ಲಿ 1, ಮೈಸೂರಿನಲ್ಲಿ 1 ಹೊಸ ಕೇಸ್ಗಳು ಪತ್ತೆಯಾಗಿರುವುದು. ಕಲಬುರಗಿಯಲ್ಲಿ ಒಟ್ಟು 8 ಪಾಸಿಟಿವ್ ಕೇಸ್ಗಳು ದೃಢಪಡ್ತಾ ಇದೆ. ಈ ಮೂಲಕವಾಗಿ ಒಟ್ಟು 11 ಕೇಸ್ಗಳು ಇವತ್ತಿಗೆ ದೃಢಪಟ್ಟಿವೆ. ಆ ಮೂಲಕವಾಗಿ 534ಕ್ಕೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯನ್ನ ಕಂಡಿದೆ. ಆತಂಕಕಾರಿಯಾಗಿರುವಂತಹ ವಿಚಾರ ಏನು ಅಂತಂದ್ರೆ, ರಾಜ್ಯ ಸರ್ಕಾರ ಈಗ ಗ್ರೀನ್ ಝೋನ್ಗಳಲ್ಲಿ ತುಂಬಾನೇ ಸಡಿಲವನ್ನ ಮಾಡಿಕೊಟ್ಟಿದೆ. ಹಾಗಾಗಿ ಈಗ ಗ್ರೀನ್ ಝೋನ್ ದಾವಣಗೆರೆ ಕೂಡ ಇತ್ತು, ಅದರಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿರೋದ್ರಿಂದ ಹೇಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಗೊತ್ತಿಲ್ಲ. ಸೊ ಬೆಂಗಳೂರಿನಲ್ಲಿ ಮಾತ್ರ ಸೋಂಕಿತರ ಸಂಖ್ಯೆ ಇಳಿಮುಖ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇವತ್ತು ಯಾವುದೇ ಸೋಂಕಿಲ್ಲ, ಕೇಸ್ ಯಾವುದು ಕೂಡ ಬಂದಿಲ್ಲ, ದೃಢಪಡ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಒಂದ್ ಕಡೆಗೆ ಪಾದರಾಯನಪುರದ್ದು ಹುಯಿ ಅಂತ ಯಾವ್ಯಾವ ಇತ್ತೋ ಎಲ್ಲವೂ ಕೂಡ ಒಂದು ಏಕಾಏಕಿಯಾಗಿ ನಂಬರ್ಸ್ಗಳ ಇನ್ಕ್ರೀಸ್ ಆಗಿತ್ತು. ಅದಾದ ನಂತರ ಹೊಂಗಸಂದ್ರದ್ದು ಇನ್ಕ್ರೀಸ್ ಆಯಿತು. ಅದಾದ ನಂತರ ತಬ್ಲಿಗಿಗಳದ್ದು ಇನ್ಕ್ರೀಸ್ ಆಯಿತು. ಅದಾದ ನಂತರ IT ಸೆಕ್ಟರ್ನಲ್ಲಿ ಇದ್ದಂಥವ್ರು ಟೆಕ್ಕಿಗಳದ್ದು ಒಂದಿಷ್ಟು ಇನ್ಕ್ರೀಸ್ ಆಯಿತು. ಇವು 4 ಹೊರತುಪಡಿಸಿದ್ರೆ ಇನ್ಯಾವುದು ಕೂಡ ಈಗ ಬೆಂಗಳೂರಿನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಸೋಂಕಿತರ ಸಂಖ್ಯೆ ಇಳಿಮುಖ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿ ಇವತ್ತು 9 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಸೊ ರಾಜ್ಯದಲ್ಲಿ ಇವತ್ತು 9 ಮಂದಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ, ಅಂದ್ರೆ ಗುಣಮುಖರಾಗಿದ್ದಾರೆ, ಅವರನ್ನು ಕೂಡ ಡಿಸ್ಚಾರ್ಜ್ ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ಇವತ್ತು 9 ಮಂದಿ ಡಿಸ್ಚಾರ್ಜ್. ಆದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಾ ಇರೋದು ಒಟ್ಟು 11 ಹೊಸ ಪ್ರಕರಣಗಳು ಇವತ್ತು ದೃಢಪಡ್ತಾ ಇದೆ. ಮೈಸೂರಿನಿಂದ 8, ಬೆಳಗಾವಿಯಿಂದ 1 ಡಿಸ್ಚಾರ್ಜ್ ಆಗಿರುವಂತವರು. ಸೊ ಇದು ಇವತ್ತಿನ ಈ ಬೆಳವಣಿಗೆ. ಕೊರೋನಾ ಕೇಸ್ಗೆ ಸಂಬಂಧಪಟ್ಟಂತಹ ರಿಪೋರ್ಟ್ ಏನ್ ಬಂದಿದೆ, ಮೆಡಿಕಲ್ ರಿಪೋರ್ಟ್ ನಲ್ಲಿರುವಂತಹ ಮಾಹಿತಿ. ಆದ್ರೆ ಮೈಸೂರಿನ ಹೊಸ ಪ್ರಕರಣ ಯಾವುದು ಅನ್ನೋದನ್ನ ನೋಡಬೇಕು. ಜೊತೆಗೆ ದಾವಣಗೆರೆದು ಅತಿ ದೊಡ್ಡದಾಗಿ ಆತಂಕಕಾರಿಯಾಗಿರುವಂತಹ ವಿಚಾರ. ಕಳೆದ 5 ದಿನಗಳಿಂದ 60 ಪಾಸಿಟಿವ್ ಕೇಸ್, 64 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ರಾಜ್ಯದಲ್ಲಿ ಇವತ್ತು 9 ಮಂದಿ ಡಿಸ್ಚಾರ್ಜ್ ಆಗಿರೋದು. ಮೈಸೂರಿನಿಂದ 8, ಬೆಳಗಾವಿಯಿಂದ 1 ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ 5 ದಿನಗಳಿಂದ 60 ಪಾಸಿಟಿವ್ ಕೇಸ್ ಬಂದಿದೆ, ಆದರೆ 64 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಹಾಗಾಗಿ ಡಿಸ್ಚಾರ್ಜ್ ಆಗ್ತಾ ಇರುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಗುಣಮುಖರಾಗ್ತಾ ಇದ್ದಾರೆ. ಅದರಲ್ಲಿ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ. ಆದರೆ ಗ್ರೀನ್ ಝೋನ್ಗಳಲ್ಲಿ ಈಗ ಕೊರೋನಾ ಕಾಣಿಸಿಕೊಳ್ತಾ ಇರೋದೇ ಆತಂಕಕ್ಕೆ ಕಾರಣವಾಗ್ತಾ ಇದೆ. ದಾವಣಗೆರೆಯ ಕಥೆಯನ್ನ ಕೇಳ್ತಾ ಇದ್ರೆ ತುಂಬಾ ಆತಂಕಕಾರಿ ಸ್ಟಾಫ್ ನರ್ಸ್ ವಿಚಾರದಲ್ಲಿ. ಸೊ ಸ್ಟಾಫ್ ನರ್ಸ್ ಮೂಲಕವಾಗಿ ಯಾರ್ಯಾರಿಗೆ ಹಬ್ಬುತ್ತೆ ಅಥವಾ ಯಾವ ರೋಗಿಯಿಂದ ಸ್ಟಾಫ್ ನರ್ಸ್ಗೆ ಬಂತು, ಆ ರೋಗಿ ಎಲ್ಲೆಲ್ಲಿ ಓಡಾಡಿದ್ದಾರೆ, ಅವ್ರ ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೆ, ಇದು ಬಹುದೊಡ್ಡ ಪ್ರಶ್ನೆ ಆಗಿದೆ. ಕಾರಣ ಈಗ ಸಡಿಲಗೊಳಿಸ್ಬಿಟ್ಟಿದ್ದಾರೆ, ಅವ್ರು ಎಲ್ಲೆಲ್ಲಿ ಓಡಾಡಿದ್ದಾರೆ ಅನ್ನೋದು ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗುತ್ತೆ. ಜೊತೆಗೆ ಆತಂಕ ಕೂಡ ಆಗುತ್ತೆ, ದೊಡ್ಡ ಸವಾಲು ಕೂಡ ಆರೋಗ್ಯ ಇಲಾಖೆಗೆ ಆಗುತ್ತೆ. ಆದ್ರೆ ಇನ್ನು ಸ್ವಲ್ಪ
ಸಮಾಧಾನ ಪಡ್ಕೊಳ್ಳುವಂತಹ ವಿಚಾರ ಏನು ಅಂತಂದ್ರೆ 9 ಮಂದಿ ಈಗ ರಾಜ್ಯದಲ್ಲಿ ಡಿಸ್ಚಾರ್ಜ್ ಆಗಿರೋದು ಇವತ್ತು. ಆದ್ರೆ 5 ದಿನಕ್ಕೆ ಹೋಲಿಕೆಯನ್ನ ಮಾಡಿದ್ರೆ ಇಡೀ ರಾಜ್ಯದಲ್ಲಿ 60 ಪಾಸಿಟಿವ್ ಕೇಸ್ಗಳು ದೃಢಪಡ್ತಾ ಇದ್ರೆ 64 ಏನು ಸೋಂಕಿತರಿದ್ರು ಅವರೆಲ್ಲರೂ ಕೂಡ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ 5 ದಿನದಲ್ಲಿ. ಸೊ ಹಾಗಾಗಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಕಿಂತಲೂ ಕೂಡ ಡಿಸ್ಚಾರ್ಜ್ ಆಗ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಒಳ್ಳೆಯ ಬೆಳವಣಿಗೆ. ಆದ್ರೆ ದಾವಣಗೆರೆಯದ್ದೇ ಮಾತ್ರ ಆತಂಕಕಾರಿಯಾಗಿದೆ. ಕಾರಣ ರಾಜ್ಯ ಸರ್ಕಾರ ಈಗಾಗಲೇ ಸಡಿಲಗೊಳಿಸಿದೆ ಗ್ರೀನ್ ಝೋನ್ಗಳಲ್ಲಿ. ಅದರ ಪರಿಣಾಮ ಏನಾಗುತ್ತೋ ಅಂತ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ದಾವಣಗೆರೆಯಲ್ಲಿ ಮಾತ್ರ ಆತಂಕವನ್ನ ಹುಟ್ಟಿಸಿದೆ ಒಂದು ಕೊರೋನಾ ಪಾಸಿಟಿವ್ ಕೇಸ್, ಅದು ಕೂಡ ಸ್ಟಾಫ್ ನರ್ಸ್ಗೆ ಬಂದಿರೋದ್ರಿಂದ. ಆದ್ರೆ ಈಗ ಒಂದು ಸಮಾಧಾನ ಪಡ್ಕೊಳ್ಳೋದು, ಒಂದು ನೆಮ್ಮದಿಯ ವಿಚಾರ ಅಂತಂದ್ರೆ ಕಳೆದ 5 ದಿನಗಳಲ್ಲಿ 60 ಪಾಸಿಟಿವ್ ಕೇಸ್ಗಳು ದೃಢಪಡ್ತಾ ಇದ್ರೆ 64 ಜನ ಡಿಸ್ಚಾರ್ಜ್ ಆಗಿದ್ದಾರೆ.